ಶಮನವಾಗದ ಪ್ರಜ್ವಲ್ ರೇವಣ್ಣ ಪ್ರೀತಂ ಗೌಡ ಮುನಿಸು. ಚಾಮರಾಜನಗರ ಮೈಸೂರು ಬೂತ್ ಕಾರ್ಯಕರ್ತರ ಸಭೆ ಇದೆ. ಸಭೆ ನಡೆಸಿಕೊಡೋ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಭೇಟಿ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಿಜೆಪಿ ಮೀಟಿಂಗ್ ಇದೆ, ಅದಕ್ಕೆ ಹೋಗ್ತೀನಿ. ಪ್ರಜ್ವಲ್ ಭೇಟಿ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ. ಚಾಮರಾಜನಗರ ಮೈಸೂರು ಬೂತ್ ಕಾರ್ಯಕರ್ತರ ಸಭೆ ಇದೆ, ಅದನ್ನು ನಡೆಸಿಕೊಡುವಂತಹ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ. ನಮಗಿರೋಂಥದ್ದು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಬೂತ್ ಮತ್ತು ಮೇಲ್ಪಟ್ಟ ಕಾರ್ಯಕರ್ತರ ಸಭೆ ಇದೆ. ಆ ಕಾರ್ಯಕರ್ತರ ಸಭೆಗೆ ನಾವು ಅವ್ರನ್ನ ಸ್ವಾಗತ ಮಾಡ್ತಿದ್ದೀನಿ. ಈಗ ಹೋಗಿ ಮತ್ತೆ ಸಭೆ ನಡೆಸ್ಕೊಡೋಂಥ ಜವಾಬ್ದಾರಿ ನಂದಿದೆ. ನನಗೇನಕ್ಕೆ ಮಾಹಿತಿ ಇದೆ? ನಮ್ಮ ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್ ಇರೋವಂಥದ್ದು. ಈಗ ಮೀಟಿಂಗಿಗೆ ಹೋಗ್ತಾ ಇದ್ದೀವಿ. ನನಗೆ ಮಾಹಿತಿ ಇಲ್ಲ, ಯಾವುದೋ ಮಾಹಿತಿ ಇಲ್ಲ. ಪ್ರಜ್ವಲ್ ಪ್ರೀತಂ ಗೌಡ ನಡುವೆ ಎಲ್ಲವೂ ಸರಿ ಇದೆ. ಪ್ರೀತಂ ಮತ್ತು ಪ್ರಜ್ವಲ್ ವಿಚಾರದಲ್ಲಿ ನನ್ನ ಅವಶ್ಯಕತೆ ಇಲ್ಲ. ಪ್ರತ್ಯೇಕ ಸಭೆ ಮಾಡುವ ಅವಶ್ಯಕತೆಯೂ ಇಲ್ಲ ಅಂತ ಅಗರ್ವಾಲ್ ಹೇಳಿದ್ದಾರೆ. ಹಾಸನ ಕ್ಷೇತ್ರದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ. ಪ್ರಜ್ವಲ್ ಪರ ಪ್ರೀತಂ ಬೆಂಬಲಿಗರು ಕೆಲಸ ಮಾಡ್ತಿದ್ದಾರೆ. ಪ್ರೀತಂಗೆ ಮೈಸೂರು ಚಾಮರಾಜನಗರ ಜವಾಬ್ದಾರಿನೂ ಇದೆ. ಪ್ರೀತಂ ಯಾವಾಗಲೂ ಹಾಸನದಲ್ಲೇ ಇರೋದಕ್ಕಾಗೋದಿಲ್ಲ. ಪ್ರೀತಂ ಅವಶ್ಯಕತೆ ಎಲ್ಲೆಲ್ಲಿರುತ್ತೆ ಅಲ್ಲಿ ಹೋಗ್ತಾರೆ. ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. I have been to Hassan yesterday. Everything is good there. I hardly see any problem there. Everybody is working fine. Total BJP is working hard for JDS, even more than JDS workers, I can assure you, including Pritham Gowda. He is in charge of Mysore. If every day he goes from Mysore and Chamarajanagar to Hassan, what will happen to Mysore and Hassan? I will term him irresponsible man. Indisciplinary action will be taken against him if he goes every day there. No, he will go whenever it is required. His team is working, every worker is working. The total Hassan city team is working. Whenever it is required, he will take leave. He has to tell me before that he is going to Hassan. I am giving you the same answer. I was MLA for 20 years. Election, just listen to it. It is no different. Election is going on Uttar Pradesh also. I am not going to Uttar Pradesh. What does it mean? My team is working in Uttar Pradesh. Pritham Gowda is not alone. Pritham Gowda is an organization. He has a good team of more than 1,000 workers. And each and every worker. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಮೈಸೂರಲ್ಲಿ ಸಂಧಾನ ಸಭೆಗೆ ಬನ್ನಿ ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿದ್ದವರು. ಆದ್ರೆ ಪ್ರೀತಂ ಗೌಡಗೂ ಈ ಬಗ್ಗೆ ಗೊತ್ತಿಲ್ಲ ಅಂತೆ, ಪ್ರಜ್ವಲ್ ರೇವಣ್ಣಗೂ ಈ ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂತಿದ್ದಾರೆ. ಈಗ ರಾಧಾ ಮೋಹನ್ ಅವರೇ ಸಭೆ ಅವಶ್ಯಕತೆನೇ ಇಲ್ಲ ಅಂತಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ? ನಾಯಕರಿಗೆ ತಂದೊಡ್ಡಿರುವಂತಹದ್ದು. ಹೀಗಾಗಿ ಚುನಾವಣಾ ಉಸ್ತುವಾರಿಯನ್ನು ಹೊತ್ತಿದ್ದಂತಹ ರಾಜಮೋಹನ್ ದಾಸ್ ಅವರೇ ಖುದ್ದು ಫೀಲ್ಡ್ಗೆ ಇಳಿದು ಈ ವಿಚಾರವನ್ನ ಬಗೆಹರಿಸಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತಿನ ಸನ್ನಿವೇಶವನ್ನ ಗಮನಿಸಿದಾಗ ಈ ಒಂದು ಸಭೆ ಅಗತ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನ ಈಗ ಅಗರ್ವಾಲ್ ಅವರೇ ಹೇಳಿರ್ತಕ್ಕಂಥದ್ದು. ಪ್ರೀತಂ ಗೌಡರು ಹೇಳ್ತಕ್ಕಂಥದ್ದು ಈ ಸಭೆ ಎಲ್ಲಿ ಸಂಧಾನ ಸಭೆ ಇಲ್ಲ ಅನ್ನುವಂತಹದನ್ನ ಹೇಳಿದ್ದಾರೆ. ಯಾವ ಸಭೆಗೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅದು ನನಗೆ ಮಾಹಿತಿ ಇಲ್ಲ ಅನ್ನುವಂತಹ ಮಾತನ್ನ ಪ್ರೀತಂ ಗೌಡರು ಹೇಳ್ತಾ ಇದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಮುಂದುವರೆದು ಸಂಧಾನ ಸಭೆಯ ಅಗತ್ಯ ಇಲ್ಲ, ನಾವು NDA ಕುಟುಂಬದವರು, ಹೀಗಾಗಿ ಯಾವುದೇ ಸಂಧಾನ ಸಭೆಗೆ ನಾನು ಹೋಗ್ತಾ ಇಲ್ಲ ಮೈಸೂರಿಗೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರ್ತಕ್ಕಂಥದ್ದು ಏನಂದ್ರೆ ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಂ ಗೌಡರ ನಡುವೆ ಹೊಂದಾಣಿಕೆ ಕೊರತೆ ಇದೆ. ಇಬ್ಬರಲ್ಲೂ ಸಹ ಅಂಡರ್ಸ್ಟ್ಯಾಂಡಿಂಗ್ ಬಂದಂತೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಸಮನ್ವಯ ಸಭೆಯನ್ನ ಮಾಡ್ಲಿಕ್ಕೆ ಮತ್ತೊಂದು ಪ್ರಯತ್ನವನ್ನ ಅಗರ್ವಾಲ್ ಅವರು ಮಾಡಿದ್ರು ಸಹ ಆ ಒಂದು ಸಭೆಗೆ ಯಾವ ಕಾರಣಕ್ಕಾಗಿ ಇಬ್ರು ಸಹ ಗೈರಾಗ್ತಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.